ಈ ಊರಲ್ಲಿ ಬಹಳ ಅದ್ಭುತವಾದ ಒಂದು ಕ್ರೀಡಾಂಗಣ ಇದೆ, ಭಾಳ ಅದ್ಭುತವಾಗಿದೆ, ವಿಶಾಲವಾಗಿದೆ. ಸದ್ಯಕ್ಕೆ ನೋಡೋದಕ್ಕೆ ಜನಗಳಿಗೆ ಕೂತ್ಕೊಳ್ಳೋದಕ್ಕೆ ಸೀಟಿಂಗ್ ವ್ಯವಸ್ಥೆ ನೋಡಿ ಸೂಪರ್ ಆಗಿದೆ. ಮೈದಾನದ ಸುತ್ತಲೂ ಇದೆ. ಇಷ್ಟೆಲ್ಲ ಚೆನ್ನಾಗಿದ್ರೂ ನಾವು ಸಂತೋಷ ಪಡ್ತೀವಿ. ಆದರೆ ಈ ಊರಲ್ಲಿ ಮಕ್ಕಳು ಹೇಗಿದ್ದಾರೆ ಅಂತಂದರೆ ಹೆದರ್ಕೋತಾರೆ, ಸಿಕ್ಕಾಪಟ್ಟೆ ಹೆದರ್ಕೋತಾರೆ. ಆಟ ಆಡೋದು ತಪ್ಪ ಹೇಳಿಯಪ್ಪ? ಆಟ ಆಡೋದ್ರಿಂದ ಏನು ಲಾಭ ಸಿಗುತ್ತಪ್ಪ? ನಮಗೆ ಒಂದು ಎಂಟರ್ಟೈನ್ಮೆಂಟ್ ಐತೆ, ಆಮೇಲೆ ನಮಗೆ ಟೈಮ್ ಪಾಸ್ ಐತೆ, ಆಮೇಲೆ ನಾವು ಹೆಲ್ತಿ ಆಗಿರ್ಬೋದು, ಮುಖ್ಯವಾಗಿ ಆರೋಗ್ಯವಾಗಿರ್ಬೋದಲ್ವಾ? ಆಟ ಅನ್ನೋದು ಬಹಳ ಅಗತ್ಯ. ಸ್ಟ್ರಾಂಗ್ ಆಗ್ಬೋದು, ಬಹಳ ಅಗತ್ಯ, ಫಿಟ್ ಆಗ್ಬೋದು. ಪ್ರಾಣಿಗಳು ಆಟ ಆಡ್ತಾವ? ಯಾವ್ಯಾವ ಪ್ರಾಣಿಗಳು ಆಟ ಆಡ್ತವೆ? ಮೀನು, ಜಿಂಕೆ, ಎಲ್ಲ ಪ್ರಾಣಿಗಳು ಆಟ ಆಡ್ತವೆ. ಸಹಜ. ಲಕ್ಷ ವರ್ಷಗಳಿಂದ ಮನುಷ್ಯ ಆಟ ಆಡ್ಕೊಂಡೇ ಬೆಳೆದಿದ್ದಾನೆ. ಆದರೆ ಇವಾಗ ಕೆಲವು ಪೇರೆಂಟ್ಸು, ನಿಮ್ಮ ತಂದೆ ತಾಯಿ ಅಲ್ಲ ನಿಮ್ಮ ಪೇರೆಂಟ್ಸ್ ಅಲ್ಲ, ಬೇರೆ ಪೇರೆಂಟ್ಸ್ ಕೆಲವ್ರಿಗೆ ಟೆನ್ಷನ್ ಆಗಿಬಿಟ್ಟು ಎಷ್ಟೊತ್ತು ಓದು ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ. ತಪ್ಪದು, ಹೌದಲ್ವಾ? ಹಾಗಿದ್ರೆ ಶಿಕ್ಷಣ ಇಲಾಖೆಯಲ್ಲಿ ಯಾಕೆ ಕ್ರೀಡಾ ವಿಭಾಗ ಅಂತ ಯಾಕಿರೋದು? ಕ್ರೀಡಾ ಸಚಿವರಿದ್ದಾರೆ, ಹೌದಾ? ಪತ್ರಿಕೆಗಳಲ್ಲಿ ದಿನ ಸ್ಪೋರ್ಟ್ಸ್ ನ್ಯೂಸ್ ಅಂತ ಯಾಕೆ ಬರುತ್ತದೆ, ಹೌದಾ? ಸೊ ಕ್ರೀಡೆ ಅನ್ನೋದು ತಪ್ಪಲ್ಲ, ಮಕ್ಕಳು ಆಟ ಆಡೋದು ತಪ್ಪಲ್ಲ. ಅದು ಈ ಸಮಯದಲ್ಲಿ ಸಂಜೆ ಟೈಮಲ್ಲಿ ಆಡೋದು ತಪ್ಪಲ್ಲ, ಹೌದಾ? ಮಧ್ಯರಾತ್ರಿ 12 ಗಂಟೆಗೆ ಬಂದುಬಿಟ್ಟು ಕ್ರಿಕೆಟ್ ಆಡ್ತೀನಿ ಅಂತಂದರೆ ತಪ್ಪಾಗ್ಬೋದು. ಅದು ಬಿಸಿಲಲ್ಲಿ ಆಡಿದ್ರೆ ಅದು ಕಷ್ಟ ಆಗುತ್ತೆ ಅನ್ಸ್ಕೋಬೋದು. ಸೊ ತಂದೆ ತಾಯಿಗಳು ದಯವಿಟ್ಟು ನೋಡ್ತಾ ಇದ್ದೀರಿ ವೀಡಿಯೋಗಳು ಯಾರಾದ್ರೂ ದಯವಿಟ್ಟು ಮಕ್ಕಳಿಗೆ ತೊಂದರೆ ಕೊಡಬೇಡಿ. ಎಷ್ಟೊತ್ತು ಓದು ಅಂತ ತಿಳ್ಕೊಬೇಡಿ. ನಿಮಗೆ ದುಡ್ಡು ಸಂಪಾದನೆ ಮಾಡಿಕೊಟ್ಬಿಡ್ತಾರೆ ಇವಾಗಲೇ ಅಂತ ಅನ್ಕೋಬೇಡಿ. ಅವ್ರಿಗೆ ವಯಸ್ಸು ಬಂದಾಗಲೇ ಅದೆಲ್ಲ ಆಗುತ್ತೆ ಸಹಜವಾಗಿ. ವಯಸ್ಸು ಭಾಳ ಆರೋಗ್ಯಕರ ಬರಬೇಕು ಅಂದರೆ ಆಟದಲ್ಲಿ ಗಮನ ಕೊಡಬೇಕು, ಹೌದಾ? ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, 2ನೇ ಎಪಿಸೋಡಲ್ಲಿ. ಥ್ಯಾಂಕ್ಸ್.